ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು, ಆನೆ ಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಇದು ಅಂತಂದ್ರೆ ನಿಮ್ಮೆಲ್ರಿಗೂ ಇಷ್ಟ ಆಗಂತ ವಿಡಿಯೋ ಇದು. ಯಾರಿಗೂ ಇಷ್ಟ ಆಗಲ್ಲ ಅಂತ ಅನ್ನಂಗೆ ಇಲ್ಲ, ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ಇವತ್ತು ನಾನು ನಿಮಗೆ ವಿಡಿಯೋ ಮಾಡ್ತಾ ಇರೋದೆಲ್ಲ ಪೂರ್ತಿ ನಮ್ಮ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಫೇಮಸ್ ಫಾರೆಸ್ಟ್ ಟೂರಿಸ್ಟ್ ಪ್ಲೇಸ್. ಇದು ಫಾರೆಸ್ಟ್ ಏರಿಯಾ. ಯಾವ್ದಪ್ಪ ಇದು ಫಾರೆಸ್ಟ್ ಏರಿಯಾ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರತಕ್ಕಂಥದ್ದು ಒಂದು ಹುಣಸೂರು ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತೇಳಿ. ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಂಗೆ ಇಲ್ಲ, ಎಲ್ರಿಗೂ ಗೊತ್ತು, ಎಲ್ಲರೂ ಬಂದಿರ್ತೀರಾ. ಆದ್ರೆ ಇವತ್ತು ನಾನು ನಿಮಗೆ ಒಂದು ಸಂಡೇ ಸ್ಪೆಷಲ್ ಅಂದ್ರೆ ನಾನು ಫುಡ್ದು ವಿಡಿಯೋಗಳೆಲ್ಲ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ನಾನು ಫುಡ್ದು ವಿಡಿಯೋ ಮಾಡ್ತಾ ಇಲ್ಲ. ಒಂದು ಫಾರೆಸ್ಟ್ ಏರಿಯಾದ ನಾನು ಒಂದು ಟೂರಿಸ್ಟ್ ಪ್ಲೇಸ್ ಅನ್ನ ನಿಮ್ಗೆ ನಾನು ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಮೊಬೈಲ್ ನಲ್ಲಿ ಬೇರೆ ಬೇರೆ ಜೋಕ್ಸ್ ಆಗಿರ್ಬೋದು, ಒಂದು ಫುಡ್ ಆಗಿರ್ಬೋದು, ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಒಂದು ಪ್ರಮೋಷನ್ ವಿಡಿಯೋಗಳಾಗಿರ್ಬೋದು, ಇದೆಲ್ಲ ನೋಡಿ ನೋಡಿ ನಿಮ್ಗೆ ಬೇಜಾರಾಗಿರುತ್ತೆ. ಇವಾಗ ನಾನು ನಿಮ್ಗೆ ಆ ಒಂದು ಬೇಜಾರನ್ನ ಹೋಗಿಸ್ಬೇಕು ಅಂತೇಳಿ ಇವತ್ತು ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಇವತ್ತು ನಾನು ಒಂದು ಫಾರೆಸ್ಟ್ ವಿಸಿಟ್ ಮಾಡಿದೆ. ಅದೇ ಅವಾಗಲೇ ಹೇಳ್ದಾನೆ ನಿಮ್ಗೆ, ಹುಣಸೂರು ತಾಲೂಕು ಸಂಬಂಧಪಟ್ಟಂತ ಕರ್ನಾಟಕ ಫೇಮಸ್ ಫಾರೆಸ್ಟ್ ಏರಿಯಾ ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್. ಇವಾಗ ನಾನು ಎಲ್ಲಿಂದ ಬರ್ತಾ ಇದ್ದೀನಿ ಅಂತಂದ್ರೆ ಸ್ನೇಹಿತರೆ, ನಾನು ಮೈಸೂರಿಂದ ಹುಣಸೂರು ಬಂದು ಹುಣಸೂರು ಟು HD ಕೋಟೆ ರೋಡ್ ನಲ್ಲಿ ಇರ್ತಕ್ಕಂಥ ಒಂದು ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂದ್ರೆ ವೀರನ ಹೊಸನಹಳ್ಳಿ ಹತ್ರ ಬಂದು ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಎಂಟ್ರೆನ್ಸ್ ಇಂದ ಬಂದು ಕುಟ್ಟ ಬಂದು ನಾನು ಹಂಗೇನೆ ಒಂದ್ ಸ್ವಲ್ಪ ರೆಸ್ಟ್ ಎಲ್ಲ ಮಾಡ್ಕೊಂಡು ಗಾಡಿಗೂ ರೆಸ್ಟ್ ಕೊಟ್ಕೊಂಡು ನಾನೇನ್ ಮಾಡಿದೆ ಅಂತಂದ್ರೆ ನಾನು ಕುಟ್ಟಯಿಂದ ತೋಳ್ಪಟ್ಟಿಗೆ ಬಂದೆ ಸ್ನೇಹಿತರೆ. ತೋಳ್ಪಟ್ಟಿ ಅಂತ ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಏನು ಅಂತಂದ್ರೆ ಮಾನಂದವಾಡಿಗೆ ಫಸ್ಟ್ ತೋಳ್ಪಟ್ಟಿ ಸಿಗುತ್ತೆ, ಆಮೇಲೆ ಮಾನಂದವಾಡಿ. ಆ ತೋಳ್ಪಟ್ಟಿಗೆ ನಾನು ಬಂದೆ. ಏನಕ್ಕೆ ತೋಳ್ಪಟ್ಟಿಗೆ ಬಂದೆ ಅಂತಂದ್ರೆ ಇಲ್ಲಿಗೆ ಬರೋ ಐಡಿಯಾ ಇರಲಿಲ್ಲ ಸ್ನೇಹಿತರೆ. ನನಗೆ ಕುಟ್ಟದಲ್ಲಿ ಒಬ್ರು ಸ್ನೇಹಿತರಿದ್ರು. ಅವ್ರೇನ್ ಹೇಳಿದ್ರು ಅಂತಂದ್ರೆ, ನೀವೇನಾದ್ರೂ ಒಂದು ವಿಡಿಯೋ ಮಾಡ್ತೀನಿ ಅನ್ನೋದಾದ್ರೆ ಇವಾಗ ನೀವು ಕುಟ್ಟ ಟು ತೋಳ್ಪಟ್ಟಿ ಹೋಗಿ, ತುಂಬಾ ಚೆನ್ನಾಗಿರ್ತದೆ ಚಂದ್ರಶೇಖರ್. ಯಾಕೆ ಅಂತಂದ್ರೆ ನಿಮ್ಗೆ ಒಂದು ಫಾರೆಸ್ಟ್ ಏರಿಯಾ ಅಂತಾನು ಹೇಳ್ಬೋದು, ಅದು ಒಂದು ಗ್ರೀನ್ ಸೀನರಿ ಅಂತಾನು ಕೂಡ ಹೇಳ್ಬೋದು. ಇಲ್ಲಿಂದ ತುಂಬಾ ಹತ್ರ ಆಗುತ್ತೆ ನಿಮ್ಗೆ. ಏನಂದ್ರೆ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇನೆ. ನಿಮ್ಗೆ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿರ್ತದೆ, ಒಳ್ಳೆ ಎಂಟರ್ಟೈನ್ಮೆಂಟ್. ಆಮೇಲೆ ನಿಮ್ಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಜಾಸ್ತಿ ಒಂದು ಡೀರ್ ಸಿಗುತ್ತೆ, ಮತ್ತೆ ಒಂದು ಕರಡಿ ಸಿಗುತ್ತೆ. ಕರಡಿಗಳು ತುಂಬಾ ಜಾಸ್ತಿ ಇದೆ ಇಲ್ಲಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ನೀರು ಕುಡಿಲಿಕ್ಕೆ ಮತ್ತೆ ಹಲಸಣ್ಣು ಎಲ್ಲ ತಿನ್ಲಿಕ್ಕೆ ಅಂತೇಳಿ ಕರಡಿಗಳು ಬರ್ತವೆ. ಅದರಿಂದ ಏನಪ್ಪಾ ಅಂತಂದ್ರೆ ನೀವು ಇವಾಗ ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು, ನೀವು ರೆಸ್ಟ್ ಎಲ್ಲ ಮುಗಿಸ್ಕೊಂಡು ಕುಟ್ಟ ಟು ತೋಳ್ಪಟ್ಟಿ ಹೋಗಿ, ಮತ್ತೆ ತೋಳ್ಪಟ್ಟಿಯಿಂದ ನೀವು ಕುಟ್ಟ ಬಂದು ಆಗ ನೀವು ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಎಂಟ್ರೆನ್ಸ್ ಕಡೆಯಿಂದ ನೀವು ಆ ಕಡೆ ವೀರನ ಹೊಸಳ್ಳಿ ಕಡೆಗೆ ಹೋಗ್ಬೋದು. ಟೈಮ್ ಎಲ್ಲ ಇದೆ. ಇನ್ ಕೇಸ್ ಅವ್ರೇನಾದ್ರು ಸ್ವಲ್ಪ ಒಂದು 5:45 6 ಗಂಟೆ ಆಯ್ತು ಬಿಡಲ್ಲ ಅಂತಂದ್ರೆ ನನಗೊಂದು ಫೋನ್ ಮಾಡಿ, ನಾನು ಅವ್ರಿಗೆ ಫೋನಲ್ಲಿ ಹೇಳ್ತೀನಿ ಅವ್ರಿಗೆ. ಯಾಕಂದ್ರೆ ನಾವು ಇಲ್ಲಿ ಲೋಕಲ್ ಆಗಿರೋದ್ರಿಂದ ನಮಗೆ ಒಂದು ಸ್ವಲ್ಪ ಪರ್ಮಿಷನ್ ಉಂಟು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ನೀವು ತೋಳ್ಪಟ್ಟಿಯಿಂದ ನೀವು ಕುಟ್ಟಾಗಿ ಬರ್ತಿರಲ್ಲ, ಅದು ನಿಮ್ಗೆ ತುಂಬಾ ಒಂದು ಒಳ್ಳೆ ಸೀನರಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಏನ್ ಮಾಡಿದೆ ಅಂತಂದ್ರೆ ಒಂದ್ಸರಿ ನೋಡೋಣ ಅಂತ ಹೇಳಿ ಬಂದೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನಾನು ಲಾಸ್ಟ್ ಟೈಮ್ ಒಂದ್ಸರಿ ಬಂದಿದ್ದೆ ಇಲ್ಲಿಗೆ. ಆದ್ರೆ ಏನಂದ್ರೆ ಬುಲೆಟ್ ಅಲ್ಲಿ ಬಂದಿದ್ದೆ, ಸ್ವಲ್ಪ ನೈಟ್ ಆಗಿತ್ತು, ಒಂದು 7 o'clock ಮೇಲಾಗಿತ್ತು, ತುಂಬಾ ಕತ್ಲು. ಅವಾಗ ನನಗೆ ರೋಡ್ ನಲ್ಲಿ ಜಿಂಕೆಗಳು ಮತ್ತೆ ಒಂದು ಯಾವುದು ಫಾಕ್ಸ್ ಸಿಕ್ಕಿತ್ತು ನನಗೆ. ನಾನು ನೋಡಿದ್ದೆ ಒಂದ್ಸರಿ ಅಂದ್ರೆ ಇದೇನು ತುಂಬಾ ದಿನಗಳ ನಂತರ ಅಲ್ಲ, ಒಂದು ವರ್ಷದ ಹಿಂದೆ ಅಂತ ಹೇಳ್ಬೋದು ಅಷ್ಟೇನೆ. ನೋಡಿ ಸ್ನೇಹಿತರೆ, ಇವಾಗ ನಾನು ನಿಮ್ಗೆ ವಿಡಿಯೋ ಮಾಡ್ತಾ ಇರೋದು ಎಲ್ಲಿಂದ ಎಲ್ಲಿಗೆ ಅಂತಂದ್ರೆ ಬಾವ್ಲಿ ಮತ್ತೆ ಮಾನಂದವಾಡಿ ಮಧ್ಯದಲ್ಲಿ ಇರ್ತಕ್ಕಂಥ ತೋಳ್ಪಟ್ಟಿ ಟು ಕುಟ್ಟ. ನಾನು ಇವಾಗ ನಿಮ್ಗೆ ಇದು ವಿಡಿಯೋ ಮಾಡ್ತಾ ಇರೋದು. ಇದು ಫಾರೆಸ್ಟ್ ಏರಿಯಾನ. ಯಾಕಂದ್ರೆ ನಿಮ್ಗೆಲ್ಲ ಇಲ್ಲೆಲ್ಲ ಓಡಾಡಿದ್ರೆ ನಿಮ್ಗೆಲ್ಲ ಗೊತ್ತಿರ್ತದೆ, ವೈಲ್ಡ್ ಲೈಫ್ ಕ್ರಾಸಿಂಗ್ ಅಂತೇಳಿ ಬೋರ್ಡ್ ಹಾಕಿರ್ತಾರೆ. ಮತ್ತೆ ವೈಲ್ಡ್ ಅನಿಮಲ್ಸ್ ಇರ್ತಕ್ಕಂಥ ಜಾಗ ಇದು ಕ್ರಾಸಿಂಗು. ಓಕೆನಾ ಸ್ನೇಹಿತರೆ, ಇವಾಗ ನಾನು ಏನಪ್ಪಾ ಅಂತಂದ್ರೆ ತೋಳ್ಪಟ್ಟಿಯಿಂದ ಕುಟ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಗ್ರೀನ್ ಸೀನರಿ ಆಗಿರ್ಬೋದು, ಟ್ರೀಸ್ ಆಗಿರ್ಬೋದು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಒಂಥರ ಹಿಲ್ ಸ್ಟೇಷನ್, ರೋಡ್ಗಳೆಲ್ಲ ತುಂಬಾ ಕ್ರಾಸಿಂಗ್ ಇದೆ, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನೀವು ಈ ಕಡೆ ನೋಡ್ತಾ ಇರ್ಬೋದು, ಇವಾಗ ಈವ್ನಿಂಗ್ ಒಂದು ಈವ್ನಿಂಗ್ ಲೈಟ್ ಅಂತ ಹೇಳ್ಬೋದು ಇದನ್ನ. ತುಂಬಾ ಚೆನ್ನಾಗಿದೆ, ಹಾಗೆ ತುಂಬಾ ಹಸಿರಿದೆ, ಮತ್ತೆ ಈ ಜಾಗ ತುಂಬಾ ತಂಪಾಗಿದೆ ಸ್ನೇಹಿತರೆ. ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಇವತ್ತು ಬೆಳಿಗ್ಗೆಯಿಂದ ತುಂಬಾ ಟ್ರಾವೆಲ್ ಮಾಡ್ಬಿಟ್ಟಿದ್ದೀನಿ ನಾನು. ಇವತ್ತು ಹೆಚ್ಚು ಕಡಿಮೆ ಒಂದೇ ದಿನ 350ರಿಂದ 400 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬಿಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಿಗ್ಗೆ 6 ಗಂಟೆಗೆ ನಾನು ತೋಟಕ್ಕೆ ಹೋಗಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಬಂದ ತಕ್ಷಣ ನನಗೆ ಸ್ವಲ್ಪ ವರ್ಕ್ ಇದೆ ಅಂತೇಳಿ ಈ ಕಡೆ ಬಂದೆ. ಇವತ್ತು ರೆಸ್ಟೇ ಇಲ್ಲ ನನಗೆ ಬೆಳಿಗ್ಗೆಯಿಂದ. ಅದಕ್ಕೋಸ್ಕರ ಇವಾಗ ನಾನು ಇದೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಎಲ್ಲರೂ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಯಾಕೆಂತಂದ್ರೆ ನಾನು ಮಾಡೋ ವಿಡಿಯೋಗಳೆಲ್ಲ ರಿಯಲ್ ವಿಡಿಯೋಗಳು ಎಲ್ಲ.
ಒಂದು ಫಾರೆಸ್ಟ್ ಏರಿಯಾ ಆಗಿರ್ಬೋದು, ಒಂದು ಟೆಂಪಲ್ ಪ್ಲೇಸ್ ಆಗಿರ್ಬೋದು, ಒಂದು ಹಿಲ್ ಸ್ಟೇಷನ್ ಆಗಿರ್ಬೋದು, ಮತ್ತು ಒಂದು ವೈಲ್ಡ್ ಅನಿಮಲ್ಸ್ ಆಗಿರ್ಬೋದು, ಎಲ್ಲ ನಾನು ಮಾಡೋದು ಒಂದು ರಿಯಲ್ ಆಗಿ. ನಾನು ಯಾವುದೇ ಥರ ಒಂದು ಇದರಲ್ಲೆಲ್ಲ ಯಾವುದೋ ಸಿಸ್ಟಮಲ್ಲೆಲ್ಲ ಒಂದು ಕೆಲವೊಂದೆಲ್ಲ ಎಡಿಟ್ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಂಡು ರೀತಿ ಮಾಡೋ ರೀತಿ ಅಲ್ಲ. ನಂದೆಲ್ಲ ಒಂದು ಏನಪ್ಪ ಅಂತಂದರೆ ನಂದೆಲ್ಲ ಒಂದು ರಿಯಲ್ ಆಗಿ ನಾನು ಒಂದು ಫಾರೆಸ್ಟ್ ಏರಿಯಾನ ನಾನು ವಿಡಿಯೋ ಮಾಡೋದು. ಮತ್ತು ಇನ್ನೊಂದು ಏನಂತಂದ್ರೆ ಸ್ನೇಹಿತರೆ, ಇವಾಗ ನೋಡ್ತಾ ಇದ್ದೀರಲ್ವ ನೀವು, ತುಂಬ ಚೆನ್ನಾಗಿದೆ ಸ್ನೇಹಿತರೆ, ನನಗಂತೂ ಭಾಳ ಇಷ್ಟ ಆಯಿತು. ಇಷ್ಟ ಹೇಳಿದೆ ಈ ವಿಡಿಯೋ ಕಂಟಿನ್ಯೂ ಇರುತ್ತೆ, ನೋಡ್ಕೊಳ್ಳಿ ಸ್ನೇಹಿತರೆ. ಸುಮಿತ್ರಾ ಆರಾಮಾಗಿ ನಡಿಯಪ್ಪ, ಏನು ತೊಂದರೆ ಇಲ್ಲ. ಹಾಂ ಓಕೆನಾ? ಅಲ್ಲಿಂದ ಮುಂದಕ್ಕೆ ನಾನು ಓಡಿಸ್ಕೊತೀನಿ, ಬೇಜಾರಾ? ಹಾಗೆ ನಿಮಗೆ ಇವಾಗ ಇನ್ನೊಂದು ವಿಷಯ ತಿಳಿಸಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನನ್ನ ವೈಫು, ನನ್ನ ಅರ್ಧಾಂಗಿ, ಹಾಫ್ ಶರ್ಟು, ಮತ್ತು ನನ್ನ ಒಂದು ಬೆಳವಣಿಗೆಗೆ ಪ್ರತಿದಿನ ಹಗಲು ರಾತ್ರಿ ನನಗೋಸ್ಕರ ಒಂದು ಟೈಮನ್ನು ಕೊಟ್ಟುಕೊಂಡು, ಒಂದು ಟೈಮ್ ಅಂದರೆ ಒಂದು ಫುಲ್ ಟೈಮನ್ನು ಕೊಟ್ಟುಕೊಂಡು ನನ್ನ ಜೊತೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೂ ಸಾಥ್ ಕೊಟ್ಕೊಂಡು ಇರ್ತಕ್ಕಂಥದ್ದು ಅಂದರೆ ನನ್ನ ವೈಫು, ನನ್ನ ಅರ್ಧಾಂಗಿ, ನನ್ನ ಹಾಫ್ ಶರ್ಟ್ ಅಂತ ಹೇಳ್ಬೋದು. ಅವ್ರ ನೇಮ್ ಬಂದು ಸುಮಿತ್ರಾ ಎಂ ಅಂತೇಳಿ, ನನ್ನ ನೇಮ್ ಬಂದು ಚಂದ್ರಶೇಖರ್ ಗೌಡ MB ಅಂತೇಳಿ. ಇನ್ನೊಂದೇನಂತಂದ್ರೆ ಸ್ನೇಹಿತರೆ, ನಾನು ಏನೇ ಕೆಲಸ ಮಾಡಿದ್ರು ನನ್ನ ವೈಫು ನನಗೆ ತುಂಬ ಸಾಥ್ ಕೊಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಅದು ಒಂದು ಪ್ರಾಫಿಟ್ ಆಗಲಿ ಇನ್ನೊಂದು ಲಾಸ್ ಆಗಲಿ ಎಲ್ಲದಕ್ಕೂ ಸರಿಸಮನಾಗಿ ಅವರು ಆಯಿತು, ಓಕೆ, ಏನು ತೊಂದರೆ ಇಲ್ಲ, ಪ್ರಾಫಿಟ್ ಆದರೂ ಓಕೆ, ಲಾಸ್ ಆದರೂ ಓಕೆ, ಏನು ತೊಂದರೆ ಇಲ್ಲ. ನಾವು ಯಾಕಂದರೆ ಇವಾಗ ನಾವು ಮಾಡ್ತಾ ಇರೋದು ಬಿಸ್ನೆಸ್ಸು. ಈ ಬಿಸ್ನೆಸ್ಸಲ್ಲಿ ಏನಪ್ಪ ಅಂತಂದರೆ, ನಾವೆಷ್ಟು ಎಫರ್ಟ್ ಹಾಕ್ತೀವಿ ಅಷ್ಟು ನಮಗೆ ಇನ್ಕಮ್ ಇರುತ್ತೆ, ನಾವೆಷ್ಟು ಎಫರ್ಟ್ ಹಾಕಲ್ಲ ಅಷ್ಟು ನಮಗೆ ಇನ್ಕಮ್ ಇರಲ್ಲ. ಆದರೂ ನನಗೆ ಒಂದು ಸ್ವಲ್ಪ ಲಾಸ್ಟ್ ಇಯರ್ ಒಂದು 2025 ಒಂದು ಸ್ವಲ್ಪ ಐ ಪ್ರಾಬ್ಲಮ್ ಆಗಿತ್ತು. ಅದು ನಿಮ್ಗೆಲ್ರಿಗೂ ಗೊತ್ತು, ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಐ ಪ್ರಾಬ್ಲಮ್ ಆಗಿ ನಾನೊಂದು 7 to 8 months ನಾನು ಸ್ವಲ್ಪ ವರ್ಕ್ನ ಮಾಡೋಕ್ಕಾಗದೇ ಇದ್ದರೂ ಆ ಟೈಮಲ್ಲೆಲ್ಲ ಸ್ವಲ್ಪ ಒಂದು ಎಲ್ಲ ಕಮಿಟ್ಮೆಂಟು ಮತ್ತು ಒಂದು ಅಮೌಂಟದ್ದು ಟ್ರಾನ್ಸಾಕ್ಷನ್ಸ್ ಎಲ್ಲ ಮಾಡಿಕೊಂಡು ಆ ಟೈಮಲ್ಲಿ ನನಗೆ ಒಂದು ಬ್ಯಾಕ್ ಸೈಡ್ ಸಪೋರ್ಟ್ ಆಗಿದ್ದು ಅಂತಂದರೆ ನನ್ನ ಒಂದು ವೈಫು. ಯಾಕೆ ನಾನು ಇಷ್ಟೊಂದು ಹೇಳ್ಕೊತೀನಿ ಅಂತಂದರೆ, ಅವ್ರು ಇವತ್ತು ನನ್ನ ಜೊತೆಲಿ ಇದ್ದಾರೆ ಅಂತ ಹೇಳ್ಕೊತಾ ಇಲ್ಲ ಸ್ನೇಹಿತರೆ. ನನಗೆ ಏನಪ್ಪ ಅಂತಂದರೆ, ಒಂದು ನಾವು ಕಷ್ಟದಲ್ಲಿದ್ದಾಗ ಮತ್ತು ನಾವು ಚೆನ್ನಾಗಿದ್ದಾಗ ಮತ್ತು ನಾವು ಜೀವನ ಮಾಡಬೇಕಾದ್ರೆ ಯಾರು ನಮ್ಮ ಜೊತೆ ಎಷ್ಟಿರ್ತಾರೆ, ಹೇಗಿರ್ತಾರೆ, ಯಾವ್ಯಾವ ರೀತಿ ವರ್ತಿಸ್ತಾರೆ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟು. ಯಾಕೆ ನಿಮ್ಗೆ ಈ ಮಾತು ಹೇಳ್ತೀನಿ ಅಂತಂದರೆ, ನನಗೆ ಒಂದು ವಿಷಯ ತಿಳಿಸ್ತೀನಿ ನಿಮಗೆ. ಏನಪ್ಪ ಅಂತಂದರೆ, ನೋಡಿ, ನೀವು ನೋಡ್ತಾ ಇದ್ದೀರಲ್ವ ಇವಾಗ, ಇದನ್ನು ಹಾಗೆ ಈ ಒಂದು ರಿಯಲ್ ವಿಡಿಯೋನ ನೀವು ನೋಡ್ತಾ ಇರಿ, ನಿಮಗೆ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ನೋಡಿ, ಹಾಗೆ ಈ ಚೆನ್ನಾಗಿದ್ದಾಗ ಮಾತ್ರ ಜೊತೆಲಿರೋದು, ಎಲ್ಲ ರೀತಿ ಚೆನ್ನಾಗಿದ್ದಾಗ ಮಾತ್ರ ಜೊತೆಲಿರೋದು, ಕಷ್ಟದಲ್ಲಿದ್ದಾಗ ಅವಾಯ್ಡ್ ಆಗ್ಬಿಡೋದು, ಈ ಥರದವ್ರ ಕಂಡ್ರೆ ನನಗೆ ಇಷ್ಟ ಆಗಲ್ಲ ಸ್ನೇಹಿತರೆ. ಯಾಕೆಂದರೆ ಇವತ್ತು ಕಷ್ಟ ಸುಖ ನಾವೆರಡು ಸಮನಾಗಿ ಅನುಭವಿಸ್ಬೇಕು, ಮತ್ತು ಪ್ರಾಬ್ಲಮ್ಸ್ಗಳು ಬಂದಾಗ ಫೇಸ್ ಮಾಡಬೇಕು. ನಿಮ್ಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂತಂದರೆ, ನಾವು ಯುಗಾದಿ ಹಬ್ಬದಲ್ಲಿ ಒಳಗೆ ಹೋಗಿ ಸ್ನಾನ ಮಾಡಿ ಬೇವು ಬೆಲ್ಲನ ತಿಂತೀವಿ. ಬೇವು ಬೆಲ್ಲ ತಿನ್ನೋದು ಏನಕ್ಕೆ ಅಂತಂದರೆ, ಬೇವು ಕೈ, ಬೆಲ್ಲ ಸಿಹಿ ಎರಡನ್ನೂ ತಿಂದಾಗ ನಮಗೆ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎರಡು ಸಮನಾಗಿರಲಿ. ಕಷ್ಟ ಸುಖ ಬಂದಾಗ ನಾವು ಎರಡನ್ನೂ ಸಮನಾಗಿ ಹಂಚ್ಕೊಬೇಕು, ಸಮನಾಗಿ ಎದುರಿಸ್ಬೇಕು, ಸಮನಾಗಿರಲಿ ಅಂತ ನಾವು ಅನ್ಕೋತೀವಿ. ಅದೇ ರೀತಿ ನನ್ನ ವೈಫು ನನ್ನ ಜೊತೆಯಲ್ಲಿ, ನಾನು ಅವರು ನಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜು. ನಿಮ್ಗೆ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ತಿಳಿಸಿದ್ದೀನಿ. ನಾವು ಎಷ್ಟೇ ಕಷ್ಟದಲ್ಲಿ ಬಂದರೂ ಬೇಸಿಕ್ಕಿಂದ ಇವತ್ತಿನ ತನಕ ನಾವು ಒಂದೇ ಥರ ಇದ್ದೀವಿ, ನಾವು ಒಂದೇ ರೀತಿ ಜೀವನ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಒಬ್ರು ಮೇಲೂ ಒಬ್ರು ಕೀಳು ಅಂತ ಯಾವತ್ತೂ ನಾವು ಇದು ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನನಗೆ ಲಾಸ್ಟ್ ಇಯರ್ ಆದಂಥ ಒಂದು ಪ್ರಾಬ್ಲಮಲ್ಲಿ ನನ್ನ ಹತ್ರ ಯಾರೂ ಬರಲಿಲ್ಲ. ಆವಾಗ ನನ್ನ ವೈಫು ನನ್ನ ಜೊತೆಲಿ ಇದ್ಕೊಂಡು ಎಲ್ಲನೂ ಇದು ಮಾಡಿದ್ರು. ಅದಕ್ಕೆ ಇವಾಗ ನಾನು ಬದುಕಿರೋ ತನಕ ಸ್ನೇಹಿತರೆ, ನನಗೆ ಯಾವುದೇ ಪ್ರಾಬ್ಲಮ್ಸ್ ಬರಲಿ, ಐ ಡೋಂಟ್ ಕೇರ್, ಐ ಆಮ್ ಫೇಸ್ ಪ್ರಾಬ್ಲಮ್. ಓಕೆ, ನೋಡಿ ಸ್ನೇಹಿತರೆ, ಇಲ್ಲಿ ರೈಟ್ ಸೈಡಲ್ಲಿ ಜಿಂಕೆಗಳು ನಿಂತಿದೆ, ನೀವು ನೋಡ್ತಾ ಇರ್ಬೋದು. ತುಂಬ ಜಿಂಕೆಗಳಿದೆ. ನಡೆಯಪ್ಪ ಮೂಮೆಂಟ್. ಅದಕ್ಕೋಸ್ಕರ ನಾನು ಏನೋ ಒಂದು ಬುದ್ಧಿ ಕಲ್ತ್ಕೊಂಡಿದ್ದೀನಿ ಅಂತಂದರೆ, ನಾವು ಬದುಕಿರೋ ತನಕ ಏನು ಪ್ರಾಬ್ಲಮ್ಸ್ ಬರುತ್ತೋ ಬರಲಿ, ಎಷ್ಟು ಕಷ್ಟ ಬರುತ್ತೋ ಬರಲಿ, ನಾವು ಅದನ್ನು ಫೇಸ್ ಮಾಡಬೇಕು, ಫೇಸ್ ಮಾಡೋಣ. ಯಾಕೆಂದರೆ ಇದೊಂದು ಜೀವನ ಒಂದೇ ಸರಿ ಬರೋದು, ಒಂದೇ ಸರಿ ಹೋಗೋದು ಅಲ್ವಾ? ಅದಕ್ಕೋಸ್ಕರ. ಆಮೇಲೆ ಇನ್ನೊಂದೇನು ಹೇಳ್ತೀನಿ ಅಂತಂದರೆ ಸ್ನೇಹಿತರೆ, ಆವಾಗಲೇ ನಾನು ನನ್ನ ವೈಫ್ ಬಗ್ಗೆ ಹೇಳ್ತಾ ಇದ್ದೆ, ನೀವು ಅಷ್ಟೇ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ತಂದೆ ತಾಯಿ ಆಗಿರ್ಬೋದು, ಮತ್ತು ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಯಾರಿಗೆ ಎಷ್ಟು ನೀವು ಒಂದು ಗೌರವ ಕೊಡಬೇಕು, ಎಷ್ಟು ಪ್ರೀತಿಸಬೇಕು, ಯಾರು ನಮ್ಮ ಜೊತೆಗೆ ಯಾರು ಯಾವಾಗಲೂ ಒಂದು ಬ್ಯಾಕ್ ಸಪೋರ್ಟ್ ಆಗಿರ್ತಾರೆ, ಅದನ್ನು ನೀವು ಗಮನಿಸಿ ಅವ್ರಿಗೆ ಗೌರವಗಳನ್ನ ಕೊಡಿ, ಅವ್ರು ಹೇಳಿದ ಮಾತನ್ನು ಕೇಳಿ
ಯಾಕಂದರೆ ನಾನು ಅಷ್ಟೇ ತುಂಬ ಒಂದು ಚೇಂಜಸ್ಸನ್ನು ನಾನು ತುಂಬ ನೋಡಿಕೊಂಡೆ. ಲಾಸ್ಟ್ ಇಯರ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಗೆ ನಾನು ಈ ಇಯರು ಒಂದು 3 ಮಂತ್ಸಿಂದ ನಾನು ನೀವೇನಾರು ಅಂದ್ಕೊಡಿ ನಾನು ತುಂಬ ಚೇಂಜಸ್ ಆಗಿದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಯಾವ ಥರ ಒಂದು ತುಂಬ ಚೆನ್ನಾಗಿದೆ. ಇದು ಒಂದು ಜಾಗದಲ್ಲಿ ಒಂದು ಹೂಗಳೆಲ್ಲ ಬಿಟ್ಟಿದೆ, ಹೂಗಳೆಲ್ಲ ಬಿಟ್ಟಿದೆ, ತುಂಬ ಚೆನ್ನಾಗಿದೆ ಒಂಥರ ಅದು. ನೋಡಿ, ಒಂದು ಕಾಡು ಈಗ ಒಂದು ಬೇಸಿಗೆ ಟೈಮಲ್ಲಿ ಒಣಗಿದ್ರೂ ಕೂಡ ಈ ಒಂದು ಬೇಸಿಗೆ ಟೈಮಲ್ಲೂ ಕೂಡ ಕೆಲವೊಂದು ಮರಗಳು ಹಸಿರಾಗುತ್ತೆ, ಮತ್ತು ಕೆಲವೊಂದು ಹೂವಿನ ಗಿಡಗಳು ಹೂಗಳನ್ನು ಬಿಡುತ್ತೆ. ಅದು ಡಿಫ್ರೆಂಟ್ ಆಗಿ ಹೂಗಳನ್ನ ಬಿಡುತ್ತದೆ. ನೋಡಿ ಸ್ನೇಹಿತರೆ, ನಿಜವಾಗ್ಲೂ ನನಗೆ ಇವತ್ತು ಈ ಜಾಗದಲ್ಲಿ ನಾನು ಒಂದು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದ್ರೆ ನನಗೆ ತುಂಬ ಖುಷಿ ಇದೆ ಸ್ನೇಹಿತರೆ. ಇದೇ ಖುಷಿನ ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಹೇಳೋದೇನಂತಂದ್ರೆ ಸ್ನೇಹಿತರೆ, ಏನೇ ಬರಲಿ ನೀವು ಅದನ್ನು ಫೇಸ್ ಮಾಡಬೇಕು. ಫೇಸ್ ಮಾಡಿ ನಿಮ್ಮ ಡೆವಲಪ್ಮೆಂಟ್ಗೆ ನೀವೇನೇನು ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳಿ. ನಿಮ್ಮ ಕೈಲಿ ಹೆಲ್ಪ್ ಮಾಡೋಕ್ಕಾದ್ರೆ ಹೆಲ್ಪ್ ಮಾಡಿ. ಅದು ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಯಾವುದೇ ರೀತಿ ಇನ್ನೊಬ್ಬರಿಗೆ ನೀವು ತೊಂದರೆ ಆಗೋ ರೀತಿ ನಡ್ಕೊಳ್ಳೋದು ಬೇಡ ಅಂತೇಳಿ ನಾನು ಇವಾಗ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾವು ಇನ್ನೇನು ಒಂದು 10 ರಿಂದ 15 ನಿಮಿಷ ನಾವು ಕುಟ್ಟ ರೀಚ್ ಆಗ್ತಾ ಇದ್ದೀವಿ. ಇವಾಗ ತೋಳ್ಪಟ್ಟಿ ಟು ಕುಟ್ಟ ನಾವಿವಾಗ ತೋಳ್ಪಟ್ಟಿ ಬಿಟ್ಟು ಬರ್ತಾ ಇದ್ದೀವಿ. ಇನ್ನೊಂದು 10 ನಿಮಿಷ ನಾವು ಕುಟ್ಟ ರೀಚ್ ಆಗ್ತಾ ಇದ್ದೀವಿ. ಕುಟ್ಟ ರೀಚ್ ಆದಮೇಲೆ ಮತ್ತೆ ನಾವು ಅಲ್ಲಿ ಒಂದು ರೈಟ್ ಡಿವಿಯೇಷನ್ ತಗೊಂಡು ನಾವೇನು ಮಾಡ್ತೀವಿ ಅಂತಂದರೆ ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಎಂಟರ್ ಆಗಿ ನಾವು ಅಲ್ಲಿ ಆ ಕಡೆ ಎಕ್ಸಿಟ್ ವೀರನ ಹೊಸಳ್ಳಿ ಟೈಗರ್ ರಿಸರ್ವ್ ಫಾರೆಸ್ಟ್ ಚೆಕ್ ಪೋಸ್ಟ್ಗೆ ನಾವು ಎಂಡ್ ಮಾಡ್ತೀವಿ ಸ್ನೇಹಿತರೆ. ಇಷ್ಟು ಹೇಳಿ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಸಕ್ಕತ್ತಾಗೈತೆ ಈ ಪ್ಲೇಸು. ಕಣ್ಣಿಗೆ ಸಕ್ಕತ್ತಾಗೈತೆ ಇದು ವಿಡಿಯೋ. ಮಾತ್ರ ಒಂಥರ ಏನೋ ಒಂಥರ ಇರೋದಂಗೆ ಆಗೈತೆ ವಿಡಿಯೋ. La 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 la. ಆದರೂ ತುಂಬ ಕ್ರಾಸ್ಗಳಿದೆ ರೋಡು ಅಲ್ವಾ? ಸೀಟ್ ಬೆಲ್ಟ್ ಹಾಕೊಂಡ್ಬಿಡುವ. ಹಾಕೊಂಡಿದ್ಯಾ? ಸರಿ, ನನ್ನ ಗೊತ್ತಾಗಿಲ್ಲ. ಆರಾಮಾಗಿ ನಡಿ, ಇನ್ನೂ ಸ್ಲೋ ಆಗಿ. ಓ, ಚೆಕ್ ಪೋಸ್ಟ್ ಟೈಮ್ ಆಗ್ಬಿಟ್ಟಿದೆ. ಇಲ್ಲೂ ಡೀರ್ಸ್ ಎಲ್ಲ ತುಂಬ ಇದೆ ಸ್ನೇಹಿತರೆ. ಡೀರ್ಸ್ ಮತ್ತು ಒಂದು ಬ್ಲ್ಯಾಕ್ ಇದು ಏನು ಅದು ಏನು ಹೇಳ್ತಾರೆ ಅಂದರೆ ಕರಡಿಗಳಿದೆ, ಬಬೂನ್ಸ್ ಇದೆ, ವೈಲ್ಡ್ ಬಬೂನ್ಸು. ಆವಾಗಲೇ ನೀವು ಅಲ್ಲಿ ನೋಡಬೇಕಾಯ್ತು. ವೈಲ್ಡ್ ಬಬೂನ್ಸು 100+ ಇತ್ತು. ತುಂಬ ಆ ಕಡೆ ಮರದ ಮೇಲೆಲ್ಲ ಕೂತಿರೋದು, ರೋಡ್ ಸೈಡಲ್ಲಿ ರೋಡಲ್ಲೆಲ್ಲ ಕೂತಿರೋದು ಸಿಕ್ಕಾಬಟ್ಟೆ ಬಬೂನ್ಸ್. ಅದು 100+ ಬಬೂನ್ಸು. ಸ್ವಲ್ಪ ಇಲ್ಲೆಲ್ಲ ಕ್ರಾಸಿಂಗ್ ಇದೆ, ನೋಡ್ಕೊಂಡು.
ತೋರ್ಸೋದು 143 ಅದು. ಜೇಬಲ್ ಹಾಕೊಂಡ್ರೆ ಕನೆಕ್ಟಿಂಗು ಪರವಾಗಿಲ್ಲ, ಅದು ಹಿಂಗೆ ಹಿಡ್ಕೊಳಕ್ಕೆ. ಅಲ್ಲಿ ಇಡೋಕ್ಕಾಗಲ್ಲ, ವೈರ್ ಸಾಲಲ್ವ, ವೈರ್ ಸಾಲಲ್ಲ ಅದಕ್ಕೆ. ಅದು ಇನ್ನೊಂದು ಹೇಳ, ನಿಂಗೆ ಒಂದು ಎಡವಟ್ಟು ಮಾಡಿದ್ದೀನಿ ನಾನು. ಅಲ್ಲಿ ಹೋಟ್ಲ್ ಒಳಗಡೆ ಕೂತ್ಕೊಂಡು ಟೀ ಕುಡಿಬೇಕಾದ್ರೆ ನಾನು ನೆಟ್ ಆನ್ ಮಾಡಿದೆ ಅಲ್ವಾ, ಕೂತಿ ನಾನು ನೆಟ್ ಆಫ್ ಮಾಡ್ಬೇಕು ತಾನೆ. ಪುನಃ ನೆಟ್ ಆನ್ ಮಾಡಿದ್ರೆ ಬೇಗ ಚಾರ್ಜ್ ಆಗುತ್ತೆ ಮೊಬೈಲು. ಇಲ್ಲ, ನೆಟ್ ಆಫ್ ಮಾಡಿದ್ರೆ ಬೇಗ 100% ಆಗ್ಬಿಡೋದು. ಈಗ ನೆಟ್ ಆಫ್ ಮಾಡಿದೆ ನಾನು. ಎಲ್ಲಿ ಹೇಳು, ಅಲ್ಲಿ ಅಲ್ವಾ? ನಾನು ಮಾಡಿರೋದು ತಪ್ಪು ತಾನೆ ಅಲ್ವಾ? ಏನು ಮಾಡೋಕ್ಕಾಗಲ್ಲ ಪ್ರವಾಸಗಳು. ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ, ಎನ್ನ ಕಾಯು ಮಹದೇಶ್ವರ, ಜಯ ಶಂಕರ. ಬೈರು ವೆಹಿಕಲ್ ರೆಸ್ಟೋರೆಂಟ್, ಒಳ್ಳೆ ಊಟ ಎಲ್ಲ ಸಿಗುತ್ತೆ ಅನ್ಸುತ್ತಾ. ಸಖತ್ ಗಮ್ ಅಂತ ಐತೆ. ಇದು ಸಖತ್ತಾಗಿರುತ್ತೆ. ಇದು ನೈಟ್ ಟೈಮು ಒಳ್ಳೆ ಸೀತ. ನೋಡಿ ಸ್ನೇಹಿತರೆ, ಇದು ಫಾರೆಸ್ಟ್ ಚೆಕ್ ಪೋಸ್ಟ್. ಇದು ಈ ಕಡೆಯಿಂದ ನಾವು ಹೋಗ್ತಾ ಇದೀವಿ ಅಂದರೆ ಇದು ಫಾರೆಸ್ಟ್ ಚೆಕ್ ಪೋಸ್ಟು. ಇದಿಷ್ಟು ಫಾರೆಸ್ಟ್ ಏರಿಯಾ ಇದು.
ಟೀ ಕುಡ್ದಲ್ಲ ಹೋಟೆಲಲ್ಲಿ ಚೆನ್ನಾಗಿತ್ತಾ? ಕೊಡ್ಬೋದು 10 ರೂಪಾಯಿ. ಆ್ಯಕ್ಚುಲಿ ನಾನು 20 ರೂಪಾಯಿ ಅನ್ಕೊಬಿಟ್ಟಿದ್ದೆ ಒಂದಕ್ಕೆ 20, 2ಕ್ಕೆ 40 ಅನ್ಕೊಬಿಟ್ಟಿದ್ದೆ. ಸರಿ, ಆ ಕಡೆಯಿಂದ ಗಾಡಿ ಬರ್ತಾ ಇದ್ರು ಯಾಕಂಗ್ ನುಗ್ತೀಯ ನೀನು? ಮುಂದೆ ಹೋಗಿ ರೈಟ್ ತಗೋ. ನೋಡಿ ಸ್ನೇಹಿತರೆ, ಇವಾಗ ನಾವು ತೋಳ್ಪಟ್ಟಿಯಿಂದ ಕುಟ್ಟ ಬಂದ್ವು. ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ರೈಟ್ ತಗೊಂಡು ನಾವು ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಈ ಕಡೆಯಿಂದ ಎಂಟರ್ ಆಗ್ತಾ ಇದೀವಿ. ನಾವು ಅಂದ್ರೆ ಕುಟ್ಟ ಕಡೆಯಿಂದ ಬಂದ್ರೆ ಈ ಕಡೆ ಎಂಟರ್ ಆಗ್ಬೇಕು. ಎಕ್ಸಿಟ್ ಬಂದು ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ವೀರನ ಹೊಸಳ್ಳಿ, ಅದು ಎಕ್ಸಿಟ್. ಅದು ಈ ಕಡೆಯಿಂದ ಹೋದ್ರೆ ಆ ಕಡೆ ಎಕ್ಸಿಟ್, ಆ ಕಡೆಯಿಂದ ಬಂದ್ರೆ ಅದು ಎಂಟ್ರಿ ಆಗುತ್ತೆ. ಇದು ಕುಟ್ಟದು, ಇದು ಎಕ್ಸಿಟ್ ಆಗುತ್ತೆ. ಇದು ಓಕೆನಾ? ಇದು ಡಿಸ್ಟೆನ್ಸ್ ಬಂದು 32 ಕಿಲೋಮೀಟರ್ ಇದೆ. ಫಾರೆಸ್ಟ್ ಅವರು 1 ಅವರ್ ಅಲ್ಲಿ ರೀಚ್ ಆಗಬೇಕು ಅಂತೇಳಿ ಟೈಮ್ ಕೊಡ್ತಾರೆ. 1 ಅವರ್ ಮೇಲೆ ಒಂದು 10 ಮಿನಿಟ್ಸ್ ಆದ್ರೂ ಏನ್ ತೊಂದರೆ ಇಲ್ಲ. ಇನ್ ಕೇಸ್ ಏನಾರ 1-1.5 ಗಂಟೆ, 1.25-1.5 ಗಂಟೆ ಏನಾರ ಆಯ್ತು ಅಂತಂದ್ರೆ ಯಾಕೆ ಇಷ್ಟು ಲೇಟ್ ಮಾಡಿದ್ರಿ, ಏನ್ ಮಾಡ್ತಾ ಇದ್ರಿ, ಫೋಟೋ ಏನಾರು ಮಾಡ್ತಾ ಇದ್ರ, ವಿಡಿಯೋ ಏನಾರು ಮಾಡ್ತಾ ಇದ್ರ ಅಂತೇಳಿ ಚೆಕ್ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ರೂಲ್ಸ್ ಇರೋದು ಅದು. ನಾನು ನಿಮ್ಗೆ ಈ ವಿಡಿಯೋ ಮುಖಾಂತರ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿಂದನೂ ಒಂದು ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಕುಟ್ಟದಿಂದ ನೀವು ತೋಳ್ಪಟ್ಟಿ ಹೋಗ್ಬೇಕಾದ್ರೆ ಕುಟ್ಟದಿಂದ ಬರ್ತಾ ಲೆಫ್ಟ್ ತಗೊಂಡ್ರೆ ನೀವು ಇಲ್ಲಿ ನೀವೇನ್ ಮಾಡ್ಬೋದು ಅಂತಂದ್ರೆ ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಎಂಟ್ರೆನ್ಸ್ ಚೆಕ್ ಪೋಸ್ಟ್ ಇದೆಯಲ್ಲ, ಅಲ್ಲಿ ನಿಮ್ಗೆ ಈ ಕುಟ್ಟದಿಂದ ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ಗೆ ನಿಮ್ಗೆ 6 ಕಿಲೋಮೀಟರ್ಸ್ ಆಗುತ್ತೆ. ಕುಟ್ಟ ಟೌನಿಂದ ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಚೆಕ್ ಪೋಸ್ಟ್ ಎಂಟ್ರಿಗೆ 6 ಕಿಲೋಮೀಟರ್ಸ್ ಆಗುತ್ತೆ. ಆ ಕಡೆಯಿಂದನೂ ಬಂದರೆ 6 ಕಿಲೋಮೀಟರ್ಸ್ ಆಗುತ್ತೆ, ಈ ಕಡೆಯಿಂದ ಹೋದ್ರೂ 6 ಕಿಲೋಮೀಟರ್ಸ್ ಆಗುತ್ತೆ ಸ್ನೇಹಿತರೆ.
ಲೆಫ್ಟ್ಗೆ ಯಾಕೆ ಎಳಿತೀಯ ರೈಟ್ಗೆ? ಕೆಂಬುಕೊಳ್ಳಿ ಅಂತ ಇವರು. ಈಗೇನು ಹೊಟ್ಟೆ ಹಸಿತಾ ಇಲ್ಲ. ಒಂದು 8 ಗಂಟೆಗೆ ಊಟ ಮಾಡಲೇಬೇಕು. ಆದರೂ ನೀನು ಇವತ್ತು ಅಲ್ಲೇನೋ ಊಟ ಸರಿಯಾಗಿ ತಿನ್ನಲೇ ಇಲ್ಲ. ಆದರೂ ಏನೂ ತಿನ್ನಲಿಲ್ಲ ಇಲ್ಲೂ. ಬರೀ ಬಿಸ್ಕೆಟ್ಗಳು ತಗೊಂಡು ತಿಂದೆ ನೋಡಿಯಪ್ಪ. ಒಳ್ಳೆ ಇಲ್ಲೋಗ್ಬೇಕು ಅಷ್ಟೇ. ಇದೆಲ್ಲ ಕಾಫಿ ತೋಟ. ಸೂಪರ್ ಅಂತ ಅನ್ಬೋದು. ಎಲ್ಲ ಕಾಫಿ ತೋಟ ಸ್ನೇಹಿತರೆ. ಗಮ್ಮಂತ ಇಲ್ಲ. ಮೆಣಸು ಗಮ್ಲು ಮೆಣಸು ಕಾಫಿ ತೋಟ ಏರಿಯಾ ಇದು. ಸೂಪರ್ ಆಗಿ ಸುಕ್ಕ ತಣ್ಣಗಾಗ್ತಾ ಇದೆ. ಸ್ವಲ್ಪ ರೋಡ್ ಚೆನ್ನಾಗಿದೆ ಅಷ್ಟೇ. ನಡಿ ಚೆನ್ನಾಗೈತಲ್ಲ ನಡಿ. ಬ್ರೇಕ್ ಏನಿಗೆ ಕುಡಿತೀಯಪ್ಪ ಇಲ್ಲೆಲ್ಲ? ಹಾ, ರೋಡ್ ಚೆನ್ನಾಗಿದೆಯಲ್ಲ ನಡಿ. ನೋಡಿ ಸ್ನೇಹಿತರೆ, ಇವಾಗ ನಾವು ಕುಟ್ಟಯಿಂದ ನಾಗರಹೊಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಎಂಟರ್ ಆದ್ವು. ಇವಾಗ ನೋಡ್ತಾ ಇದ್ದೀರಲ್ವಾ, ಬೋರ್ಡ್ ಕಾಣ್ತಾ ಇದೆಯಲ್ಲ.